ಹಲೋ ಗೈಸ್, ನಮಸ್ಕಾರ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂಥ ವಿಷಯ ಬಂದು ಮೈಸೂರು ದಸರಾ. ಇದು ನಮ್ಮ ಕರ್ನಾಟಕ ನಾಡ ಹಬ್ಬ. 4 ಶತಮಾನಗಳಿಂದಲೂ ಜನರನ್ನು ಮಂತ್ರಮುಗ್ಧರನ್ನಾಗಿಸುತ್ತಿರುವ ದರ್ಶನೀಯ ಹಬ್ಬ. ಲಕ್ಷಾಂತರ ದೀಪಗಳಿಂದ ಬೆಳಗುವ ಅರಮನೆ, ಗಜಪಡೆ, ಸಂಭ್ರಮ ಇವೆಲ್ಲದರ ಹಿಂದೆ ಒಂದು ಪೌರಾಣಿಕತೆ, ಒಂದು ಇತಿಹಾಸ, ಒಂದು ಅರ್ಥ ಇದೆ. ಮೈಸೂರು ದಸರಾವನ್ನು ಏಕೆ ಆಚರಿಸುತ್ತಾರೆ, ಯಾವಾಗ ಪ್ರಾರಂಭವಾಯಿತು, ಇಂದಿಗೂ ಏಕೆ ಮುಂದುವರಿಸ್ತಾ ಇದೀವಿ, ಈ ವಿಡಿಯೋದಲ್ಲಿ ಇದೆಲ್ಲಾನು ತಿಳ್ಕೊಳ್ಳೋಣ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮ್ಮ ಯೂಟ್ಯೂಬ್ ಪೇಜಲ್ಲಿ ಕಾಣಿಸುತ್ತೆ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಪೌರಾಣಿಕ ಮೂಲಗಳ ಬಗ್ಗೆ ಮಾತಾಡೋಣ. ಮೈಸೂರು ಎಂಬ ಹೆಸರಿನ ಹಿಂದೆ ಮಹಿಷಾಸುರ ಎಂಬ ರಾಕ್ಷಸನ ಕಥೆ ಇದೆ. ಪುರಾಣದ ಪ್ರಕಾರ ಮಹಿಷಾಸುರನು ಬಲಶಾಲಿಯಾಗಿ ಲೋಕವನ್ನೇ ಕಾಡುತ್ತಿದ್ದ ಅಂತ ಹೇಳಲಾಗುತ್ತೆ. ದೇವತೆಗಳ ಪ್ರಾರ್ಥನೆಗೆ ಸ್ಪಂದಿಸಿ ದೇವಿ ದುರ್ಗಾಮಾತೆಯು ಚಾಮುಂಡೇಶ್ವರಿ ತಾಯಿ ರೂಪದಲ್ಲಿ ಅವತರಿಸಿದರು. ತುಂಬಾ ಭಯಾನಕ ಯುದ್ಧದಲ್ಲಿ ಮಹಿಷಾಸುರನನ್ನು ವಧೆ ಮಾಡಿ ಜಯಗಳಿಸ್ತಾರೆ. ದಶಮಿಯ ದಿನದಂದು ಮಹಿಷಾಸುರನ ವಧೆಯಾದ್ದರಿಂದ ಆ ದಿನವನ್ನು ವಿಜಯದಶಮಿಯಾಗಿ ಆಚರಿಸ್ತಾರೆ. ಇದೇ ಪೌರಾಣಿಕ ಜಯ ಕಥೆಯ ಪ್ರತಿರೂಪವೇ ಮೈಸೂರು ದಸರಾ. ಸೊ ನಮ್ಮ ಇತಿಹಾಸದಲ್ಲಿ ದಸರಾ ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳೋದಾದ್ರೆ, ಮೈಸೂರು ದಸರಾ ಮೊದಲ ಬಾರಿಗೆ 1610ರಲ್ಲಿ ಪ್ರಾರಂಭವಾಗುತ್ತೆ. ಶ್ರೀರಂಗಪಟ್ಟಣದಿಂದ ತನ್ನ ರಾಜಧಾನಿಯನ್ನು ಮೈಸೂರಿಗೆ ಸ್ಥಳಾಂತರಿಸಿದ ರಾಜ ಒಡೆಯರ್ ಪ್ರಥಮರು ಚಾಮುಂಡೇಶ್ವರಿಗೆ ಭಕ್ತಿಯನ್ನು ತೋರಿಸಲು ಹಾಗೂ ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ದಸರಾ ಹಬ್ಬವನ್ನು ರಾಜ್ಯೋತ್ಸವವಾಗಿ ಆಚರಿಸಲು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಪ್ರತಿಯೊಬ್ಬ ಒಡೆಯ ರಾಜರು ಈ ಹಬ್ಬವನ್ನು ಭವ್ಯವಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. ಸಂಭ್ರಮದಲ್ಲಿ ದಂಟಿನಾಟ, ಕುಸ್ತಿ, ಕಲಾ ಸಂಸ್ಕೃತಿಯ ಕಾರ್ಯಕ್ರಮಗಳಿಂದ ದಸರಾದ ಭವ್ಯ ಹೆಚ್ಚಿತ್ತು. ಹಾಗೆ ಶತಮಾನಗಳ ಬದಲಾವಣೆ ನೋಡೋದಾದ್ರೆ, ಕೃಷ್ಣರಾಜ ಒಡೆಯರ್ 3ನೇಯವರ ಕಾಲದಲ್ಲಿ ದಸರಾ ಮತ್ತಷ್ಟು ವೈಭವಶಾಲಿಯಾಗಿತ್ತು. ಅವರು ಸುವರ್ಣ ಸಿಂಹಾಸನದಲ್ಲಿ ಕೂರಿ ಸಾರ್ವಜನಿಕ ದರ್ಬಾರ್ ನಡೆಸುತ್ತಿದ್ದರು. ಇದೇ ಸಂಪ್ರದಾಯವನ್ನು ಕೃಷ್ಣರಾಜ ಒಡೆಯರ್ 4ನೇಯವರು ವಿಶ್ವ ಮಟ್ಟಕ್ಕೆ ಪರಿಚಯಿಸಿದರು. ಅಂಬಾರಿಯಲ್ಲಿ ದೇವಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಆನೆಗಳು ಹೊತ್ತು ತರುವ ಜಂಬೂ ಸವಾರಿ ಮುಖ್ಯ ಆಕರ್ಷಣೆಯಾಯಿತು. ಸ್ವಾತಂತ್ರ್ಯದ ನಂತರ ದಸರಾ ಹೇಗೆ ನಡೀತಿತ್ತು ಅಂದ್ರೆ, ಸ್ವಾತಂತ್ರ್ಯದ ನಂತರ ಅನೇಕ ರಾಜ್ಯಗಳ ಪಾರಂಪರೆ ಕೊನೆಗೊಳ್ಳುತ್ತೆ. ಆದ್ರೆ ಮೈಸೂರಿನಲ್ಲಿ ದಸರಾ ಮಾತ್ರ ಮುಂದುವರಿತಿರುತ್ತೆ. ಇದು ಕೇವಲ ರಾಜಮನೆತನದ ಹಬ್ಬವಲ್ಲ, ಕರ್ನಾಟಕದ ರಾಜ್ಯ ಹಬ್ಬವಾಗಿಯೂ ಘೋಷಣೆಯಾಗುತ್ತೆ. ಇಂದಿಗೂ ಸರ್ಕಾರ ಮತ್ತು ಒಡೆಯರ್ ರಾಜಮನೆತನದವರು ಒಟ್ಟಾಗಿ ಸೇರಿ 10 ದಿನಗಳ ಕಾಲ ದಸರಾವನ್ನು ನಡೆಸುತ್ತಾರೆ. ಇದರಲ್ಲಿ ಕುಸ್ತಿ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರದರ್ಶನಗಳು, ಜಂಬೂ ಸವಾರಿ, ಇದರೆಲ್ಲದರ ಜೊತೆಗೆ ತುಂಬಾ ಅಟ್ರಾಕ್ಟಿವ್ ಆಗಿರೋದು ಅಂದ್ರೆ ಅರಮನೆಯ ಲೈಟಿಂಗ್ಸ್ ನೋಡಕ್ಕೆ ಅಂತಾನೆ ತುಂಬಾ ಜನ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ ಬರ್ತಾರೆ. ಪ್ರತಿ ವರ್ಷ ದಸರಾ ಆಚರಿಸಕ್ಕೆ ಬರೀ ಕೇವಲ ಸಾಂಪ್ರದಾಯಿಕ ಕಾರಣಗಳಿಲ್ಲ, ಇದು ಧರ್ಮದ ಜಯ, ಅಧರ್ಮದ ನಾಶ ಎಂಬ ಸಂದೇಶವನ್ನು ಕೂಡ ತೋರುತ್ತೆ ಅಂಡ್ ನೆನಪಿಸ್ತಾ ಇರುತ್ತೆ ಕೂಡ. ಅಂಡ್ ಜೊತೆಗೆ ಕನ್ನಡ ನಾಡಿನ ಹೆಮ್ಮೆಯ ಪರಂಪರೆ, ಮೈಸೂರು ರಾಜಮನೆತನದ ಸ್ಮರಣೆ, ಜಗತ್ತಿನ ಮುಂದೆ ಕರ್ನಾಟಕದ ಸಂಸ್ಕೃತಿಯನ್ನು ತೋರಿಸುವ ವೇದಿಕೆಯೂ ಕೂಡ ಹೌದು. ಸೊ ಫೈನಲ್ ಆಗಿ ಹೇಳೋದಾದ್ರೆ, 1610ರಿಂದ ರಾಜ ಒಡೆಯರ್ ಪ್ರಥಮರು ಆರಂಭಿಸಿದ ಈ ದಸರಾ ಹಬ್ಬ ಇಂದಿಗೂ ಅದೆಷ್ಟು ವೈಭವದಿಂದ ಮುಂದುವರಿಸ್ತಾ ಇದ್ದೀವಿ ಅಂದ್ರೆ, ಪೌರಾಣಿಕತೆ, ಇತಿಹಾಸ, ಸಂಸ್ಕೃತಿ ಮೂರನ್ನು ಒಂದೇ ಹಬ್ಬದಲ್ಲಿ ನಾವು ಈಗಲೂ ನೋಡ್ತಾ ಇದ್ದೀವಿ. ಇದು ನಮ್ಮ ನಾಡಿನ ಹಬ್ಬ ಅಂಡ್ ಇದು ನಮ್ಮ ಹೆಮ್ಮೆಯ ಹಬ್ಬ. ಮೈಸೂರು ದಸರಾ ಇದು ಕೇವಲ ಹಬ್ಬವಲ್ಲ, ಇದು ಮೈಸೂರಿನ ಆತ್ಮ. ಇದಾಗಿತ್ತು ಮೈಸೂರು ದಸರಾದ ಸಣ್ಣ ಕತೆ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗಾಯ್ಸ್.